ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 44ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯೆರೆಮೀಯನ ಗ್ರಂಥ 44ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆರೆಮೀಯನು ಈಗ ಐಗುಪ್ತಕ್ಕೆ ಹೋಗಿಬಿಟ್ಟಿದ್ದಾನೆ. ಆದರೆ ಯೆರೆಮೀಯನ ಪ್ಲ್ಯಾನು ಅದಾಗಿರಲಿಲ್ಲ. ಯೆರೆಮೀಯನನ್ನು ನೋಡಿಕೊಳ್ಳುವಂತೆ ನೆಬೂಕದ್ನೆಚ್ಚರನು ತಾನೇ ನೆಬೂಕದ್ನೆಚ್ಚರನು ಬಾಬೆಲಿನ ಅರಸನು ಸ್ಪೆಷಲ್ ಆಗಿ ಆ ನೆಬೂಕದ್ನೆಚ್ಚರನ ಒಂದು ಕ್ಯಾಪ್ಟನ್ ಆಗಿದ್ದಂಥ ನೆಬೂಜರದಾನನ ಅವನ ಹತ್ರ ಹೇಳಿ ಯೆರೆಮೀಯನನ್ನು ವಿಶೇಷವಾಗಿ ನೋಡಿಕೊಳ್ಳುವಂತೆ ಕಳಿಸಿದನು. ಒಂದು ಯೆರೆಮೀಯನಿಗೆ ಒಂದು ಚಾಯ್ಸನ್ನು ನೆಬೂಜರದಾನನು ಕೊಡ್ತಾನೆ. ಅದೇನಂತ ಹೇಳಿದ್ರೆ, ಒಂದು ಬಾಬೆಲ್ಗಾದರೂ ನೀನು ಬರ್ಬೋದು ನನ್ನ ಜೊತೆಗೆ, ಎರಡನೇದು ಇಲ್ಲೇ ಯೆರೂಸಲೇಮಿನಲ್ಲಿ ಬೇಕಾದರೆ ನೀನು ಇಳ್ಕೊಳ್ಬಹುದು ಗೆದಲ್ಯನ ಹತ್ರ, ಮೂರನೇದು ಎಲ್ಲಿ ಬೇಕಾದರೂ ನೀನು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಳ್ಳೆ ಊಟ ಮತ್ತು ಬಹುಮಾನ, ಏನು ಬಹುಮಾನ ಅಂತ ಗೊತ್ತಿಲ್ಲ, ಒಟ್ಟು ಶ್ರೇಷ್ಠ ಬಹುಮಾನಗಳನ್ನು ಯೆರೆಮೀಯನಿಗೆ ಕೊಟ್ಬಿಟ್ಟು ಹೋಗ್ತಾನೆ. ಹಾಗಿರುವ ಪಕ್ಷದಲ್ಲಿ ಈ ಯೋಹಾನಾನನು ಅನ್ನುವಂಥ ವ್ಯಕ್ತಿ ಬಹಳ ಭಯಭಕ್ತಿಯುಳ್ಳವನಾಗಿ ಚಿಕ್ಕವರು ಮೊದಲುಗೊಂಡು ದೊಡ್ಡವ್ರನ್ನೆಲ್ಲ ಕರ್ಕೊಂಡು ಯೆರೆಮೀಯನ ಮುಂದೆ ಬಂದು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಆನಂತರ ಈಗ ಯೆರೆಮೀಯನು ಐಗುಪ್ತಕ್ಕೆ ಹೋಗಬಾರ್ದಂತ ಹೇಳಿದಾಗ ಯೆರೆಮೀಯನ ಮೇಲೆ ಕೋಪ ಮಾಡಿಕೊಂಡಿದ್ದು ಬಾರೂಕನೇನೋ ಮಾಡಿರಬೇಕು ಕುಯುಕ್ತಿ ಅಂತ ಹೇಳಿಬಿಟ್ಟು ಕಡೆಗೆ ಎಲ್ಲ ಜನರನ್ನು, ಯೆರೆಮೀಯನನ್ನು, ಬಾರೂಕನನ್ನು ಎಲ್ಲರನ್ನೂ ಐಗುಪ್ತಕ್ಕೆ ಯೋಹಾನಾನನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಒಂದು ರೀತಿಯಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾನೆ ಎಂಬುದಾಗಿ ಹೇಳ್ಬೋದು. ಯಾಕಂದರೆ ಯೆರೆಮೀಯನಿಗೆ ಇಷ್ಟ ಇರಲಿಲ್ಲ. ಈಗ ಐಗುಪ್ತಕ್ಕೆ ಬಂದ ಮೇಲೆ ಈಗ ಇಸ್ರಾಯೇಲರು ಅಥವಾ ಯಹೂದ್ಯರು ಅಥವಾ ದೇವ ಜನರಿಗೆ ಏನು ಮಾಡ್ತಾರೆ, ಐಗುಪ್ತದ ಎಲ್ಲ ವಿಷಯಗಳನ್ನು ನೋಡಿಬಿಟ್ಟು ಅಲ್ಲಿನ ಆಲಯ, ಅಲ್ಲಿನ ದೇವತೆಗಳು, ಅಲ್ಲಿನ ಆಚಾರ ಪದ್ಧತಿ ನಿಯಮವನ್ನು ಇವರು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಹೂದ್ಯರು. ಆದ ಕಾರಣ ದೇವರು ನೋಡ್ರಿ, ಶಾರ್ಟ್ ಟೈಮು, ಸಂಕ್ಷಿಪ್ತ ಸಮಯ ಐಗುಪ್ತಕ್ಕೆ ಬಂದ ಮೇಲೆ ಕೂಡ ಅವರು ಮತ್ತೆ ಅವರಲ್ಲಿದ್ದಂಥ ಆ ಹಠಮಾರಿತನದ ಅಥವಾ ದೇವರನ್ನು ಬಿಡುವ ಸ್ವಭಾವ ಅವರಲ್ಲಿ ಇತ್ತು, ದುಃಖ ಅದು. ಆದ ಕಾರಣ ಈಗ ದೇವರು ಯೆರೆಮೀಯನ ಮುಖಾಂತರವಾಗಿ ಐಗುಪ್ತದಲ್ಲಿದ್ದಂಥ ಯಹೂದ್ಯರ ಹತ್ರ ಈಗ ಮಾತಾಡ್ತಾನೆ, ಸಂದೇಶ ಕೊಡ್ತಾನೆ. ಏನು ಕೊಟ್ಟಿದ್ದಾನೆ, ಏನು ವಾರ್ನಿಂಗ್ ಕೊಟ್ಟಿದ್ದಾನೆ ನೋಡೋಣ ಬನ್ನಿರಿ. 44ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಐಗುಪ್ತ ದೇಶದ ಮಿಗ್ದೋಲ್, ತಹ್ಪನೇಸ್, ನೋಫ್ ಎಂಬ 3 ಪಟ್ಟಣಗಳಲ್ಲಿಯೂ ಪತ್ರೋಸ್ ಪ್ರಾಂತದಲ್ಲಿಯೂ ವಾಸ ಮಾಡುತ್ತಿದ್ದ ಯಹೂದ್ಯರೆಲ್ಲರ ವಿಷಯವಾಗಿ ಯೆಹೋವನು ಯೆರೆಮೀಯನಿಗೆ ಒಂದು ಸಂದೇಶ ಕೊಡ್ತಾನೆ. ಏನಂತ ಕೊಡ್ತಾನೆ ಅಂತ ನೋಡುವಾಗ 2ನೇ ವಚನದಲ್ಲಿ, ಇಸ್ರಾಯೇಲಿನ ದೇವರು, ಭಾಳ ಇಷ್ಟ ನನಗೆ. ಯಾಕಂತ ಹೇಳಿದರೆ ಇವರೆಲ್ಲ ದೇವರಿಗೆ ವಿರುದ್ಧವಾಗಿ ಹೋದಂಥವರು, ಮೆಜಾರಿಟಿ ಆದಂಥವ್ರನ್ನ ಈಗ ಆಗಲೇ ನೆಬೂಕದ್ನೆಚ್ಚರನು ಬಾಬೆಲ್ ಕರ್ಕೊಂಡು ಹೋಗಿದ್ದಾಯಿತು. ಆದರೆ ಉಳಿದಂಥ ಕೆಲವು ಜನರು ಅಲ್ಲಿ ದೇವರು ತನ್ನ ಬಗ್ಗೆ ಪರಿಚಯ ಮಾಡಿಕೊಡುವಾಗ, ಇಸ್ರಾಯೇಲಿನ ದೇವರು, ಸೇನಾಧೀಶ್ವರನೂ ಆದ ಯೆಹೋವನಿಂತೆನ್ನುತ್ತಾನೆ, ನಾನು ಯೆರೂಸಲೇಮಿಗೂ ಯೆಹೂದದ ಎಲ್ಲ ಊರುಗಳಿಗೂ ಬರಮಾಡಿದ ಕೇಡನ್ನು ನೀವು ನೋಡಿದ್ದೀರಷ್ಟೆ.
ಅಲ್ಲಿನವರು ತಮಗೂ ನಿಮಗೂ ನಿಮ್ಮ ಪಿತೃಗಳಿಗೂ ತಿಳಿಯದ ಅನ್ಯ ದೇವತೆಗಳಿಗೆ ಧೂಪ ಹಾಕಿ ಸೇವೆ ಮಾಡಿದರಲ್ಲ. ಆದ ಕಾರಣ ಈ ದುರಾಚಾರವನ್ನು ನಡೆಸಿದ್ದರಿಂದ ಆ ಸ್ಥಳಗಳು ಹಾಳಾದವು, ಅಲ್ಲಿ ಯಾರೂ ವಾಸ ಮಾಡಲಿಲ್ಲ ಎಂಬುದಾಗಿ ದೇವರು ಹೇಳಿಬಿಟ್ಟು, ದೇವರು ಸಾವಕಾಶ ಮಾಡದೆ ಪ್ರವಾದಿಗಳನ್ನು ಮತ್ತೆ ಮತ್ತೆ ಆ ರೀತಿ ಅವರ ಹತ್ರ ಕರ್ಕೊಂಡು ಬಂದನು. ಆದರೂ ಅವರು ಕಿವಿಗೊಡಲಿಲ್ಲ. ಆದ ಕಾರಣ ಈಗ ನಾನು ಈ ದೊಡ್ಡ ಕೇಡನ್ನು ನಿಮಗೆ ನೀವೇ ಉಂಟು ಮಾಡಿಕೊಳ್ಳುವುದಕ್ಕೆ, ಯಾಕೆ ಈ ದೊಡ್ಡ ಕೇಡನ್ನು ಉಂಟು ಮಾಡಿಕೊಳ್ತೀರಿ? ವಾವ್! ಈ ರೀತಿಯಾಗಿ ದೊಡ್ಡ ಕೇಡನ್ನು ಇವರು ನಾಯಕರು ತೀರ್ಮಾನ ತಪ್ಪಾಗಿ ತೆಗೆದುಕೊಳ್ಳುವಾಗ ಬೇರೆ ಗಂಡಸರು, ಯಹೂದ್ಯರಲ್ಲಿ ಹೆಂಗಸರು, ಯಹೂದ್ಯರಲ್ಲಿ ಮಕ್ಕಳು, ಮೊಲೆಕೂಸುಗಳು, ಇವರೆಲ್ಲರೂ ನಾಶವಾಗಬೇಕಾಗ್ತದೆ. ಯಾಕೆ? ಇನ್ನೋಸೆಂಟ್, ಮುಗ್ಧ ಜನರು, ನಿರ್ದೋಷಿಗಳು ಯಾಕೆ ಈ ರೀತಿಯಾಗಿ ಆಗಬೇಕು? ಆದ ಕಾರಣ ಈಗ ಪ್ರವಾಸಿಗಳಾಗಿ ನೀವು ಬಂದಿರುವ ಐಗುಪ್ತದಲ್ಲಿ ಮತ್ತೆ ಇವರು ವಿಗ್ರಹಾರಾಧಕರಾಗ್ಬಿಟ್ರು. ಆ ರೀತಿಯಾಗಿ ಮಾಡಿ ಮತ್ತೆ ಯಾಕೆ ನನ್ನನ್ನು ಕೆಣಕ್ತೀರಿ, ಮತ್ತೆ ನನ್ನ ದುಃಖಪಡಿಸ್ತೀರಿ ಅಂತ ದೇವರು ಹೇಳ್ತಿದ್ದಾನೆ. ದೇವಜನರ ವಿಷಯದಲ್ಲಿ ದೇವರು ಹೇಳುವಂಥದ್ದು, ಇಂದಿನವರೆಗೂ ಅವರು ತಗಲಿಲ್ಲ. 9ನೇ ವಚನ. 10ನೇ ವಚನ, ನನಗೆ ಭಯಪಡಲೂ ಇಲ್ಲ. ದೇವರು ಬಯಸುವಂಥದ್ದು ತಗ್ಗಿಸಿಕೊಳ್ಳುವಿಕೆ, ಆತನ ವಿಷಯದಲ್ಲಿ ಭಯಪಡುವಂಥದ್ದು. ಇವೆರಡು ಇದ್ದಾಗ ಏನಾಗ್ತದೆ? ದೇವರನ್ನು ಪ್ರೀತಿಸಲಿಕ್ಕೆ ಅನುಕೂಲವಾಗ್ತದೆ. ಪಿತೃಗಳಿಗೆ ನೇಮಿಸಿದ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ನಡೆಯುವುದಕ್ಕೆ ಅನುಕೂಲವಾಗ್ತದೆ. ಆದರೆ ಇವರಲ್ಲಿ ಹಠ, 12ನೇ ವಚನ, ಹಠ ಹಿಡಿದವರಾಗಿದ್ದರು. ಹಠ ಹಿಡಿದರೆ ಏನಾಗ್ತದೆ? ದೇವರಿಗೆ ಭಯಪಡದೆ ನಮ್ರವಾಗಿರದೆ ಹಠ ಹಿಡಿದಂಥವರಾಗಿದ್ದರೆ ಆಗುವಂಥದ್ದು 12ನೇ ವಚನದಿಂದ ಇರುವಂಥ ಮಾತು ಏನಂದರೆ, ಐಗುಪ್ತ ದೇಶದಲ್ಲೇ ನೀವು ನಾಶವಾಗ್ತೀರಿ. ನೀವು ಬಂದ ಕಡೆನೇ ನಾಶವಾಗ್ಬಿಡ್ತೀವಿ, ಸ್ವಂತ ದೇಶಕ್ಕೂ ಹೋಗಲ್ಲ. ನಾನು ಯೆರೂಸಲೇಮಿನವರನ್ನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ದಂಡಿಸಿದಂತೆ ಐಗುಪ್ತದಲ್ಲಿ ವಾಸಿಸುವವರನ್ನು ದಂಡಿಸುವನು. ಯೆರೂಸಲೇಮಿನವರಿಗೆ ದೇವರು ದಂಡಿಸಿದ. ನಾವು ಹೋಗಲ್ಲ ಕಸ್ದಿಯರ ದೇಶಕ್ಕೆ ಅಂತ ಹೇಳಿದಂಥವರನ್ನು ಈಗ ದೇವರು ಅವರನ್ನು, ಇಲ್ಲಿನವರನ್ನು ಕೂಡ ಅದೇ ರೀತಿಯಾಗಿ ಶಿಕ್ಷಿಸುವಂತೆ ತೀರ್ಮಾನ ಮಾಡಿದ್ದಾನೆ. ಅದನ್ನು ಮುಂಚೆನೇ ದೇವರು ಹೇಳುವಾತನಾಗಿದ್ದಾನೆ. ಗಂಡಸರು ಹೇಗಿದ್ದರು ಅಂತ ಹೇಳಿಬಿಟ್ಟು ನೋಡುವಾಗ 15ನೇ ವಚನದಲ್ಲಿ, ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದಾರೆ ಎಂದು ತಿಳಿದುಕೊಂಡ ಗಂಡಸರು ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು ಅಂತೂ ಐಗುಪ್ತದಲ್ಲಿಯೂ ಪತ್ರೋಸಿನಲ್ಲಿಯೂ ವಾಸವಾಗಿರು ಎಲ್ಲರೂ ಯೆರೆಮೀಯನಿಗೆ ಹೀಗೆ ಹೇಳಿದರು. ಏನಂತ? ದೇವರ ವಾಕ್ಯ ನಮಗೆ ಬೇಡ, ಸಿಂಪಲಾಗಿ ಹೇಳಬೇಕಾದ್ರೆ ಅವರೆಲ್ಲರೂ ಫುಲ್ಲಾಗಿ ಅವರು ಈಗ ಇಂಟು ದ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಗ್ನರಾಗಿಬಿಟ್ಟಿದ್ದಾರೆ, ಬೆರೆತ್ಕೊಂಡ್ಬಿಟ್ಟಿದ್ದಾರೆ, ಮಿಶ್ರಿತರಾಗಿಬಿಟ್ಟಿದ್ದಾರೆ. ಆದ ಕಾರಣ ಅವರು ಆ ರೀತಿಯಾಗಿ ಧೈರ್ಯವಾಗಿ ಹೇಳ್ತಾರೆ, ದೇವರ ಯೆಹೋವನ ಹೆಸರಿನಿಂದ ನೀನು ನಮಗೆ ಹೇಳಿದ ಮಾತನ್ನು ನಾವು ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. 17ನೇ ವಚನ, ಗಗನದ ಒಡತಿಗೆ ಧೂಪ ಹಾಕಿ ನಾವು ಮಾತಿನಲ್ಲಿ ಹರಕೆ ಸಲ್ಲಿಸ್ತೇವೆ ಅಂತ ಹೇಳ್ಬಿಟ್ಟು ಈಗ ಹೊಸ ಒಂದು ದೇವರನ್ನ ರೆಡಿ ಮಾಡ್ಕೊಂಡ್ಬಿಟ್ಟಾರೆ. ಗಗನದ ಒಡತಿ, ಹೊಸ ದೇವತೆಯನ್ನು ಯಹೂದ್ಯರು, ದೇವಜನರು, ಯೆರೆಮೀಯನ ಜೊತೆಗಿದ್ದಂಥವರು, ಯೋಹಾನನನ್ನು ಕರ್ಕೊಂಡ್ಬಂದಂಥ ವ್ಯಕ್ತಿಗಳು, ಚಿಕ್ಕವರು ಮೊದಲುಗೊಂಡು ದೊಡ್ಡವರು, ನಾಯಕರು ಎಷ್ಟು ಬೇಗನೆ ಚೇಂಜ್ ಆಗಿಬಿಟ್ರು ನೋಡ್ರಿ.
ದುಃಖ. ಮತ್ತು ಮುಂದೆ ಹಾಗೆ ನಾವು ಮುಂದುವರಿಸಿದರೆ ಈ ಒಂದು ಪದ ಆಗಾಗ ಬರುವಂಥದ್ದನ್ನು ನೀವು ಗಮನಿಸಬಹುದು. ಅದೇನಂತ ಹೇಳಿದ್ರೆ 17ನೇ ವಚನ ಗಗನದ ಒಡತಿ, 18ನೇ ವಚನ ಗಗನದ ಒಡತಿ, 19ನೇ ವಚನ ಗಗನದ ಒಡತಿ. ಹಾಗಾದರೆ ಈ ಗಗನದ ಒಡತಿಯ ಭಕ್ತರಾಗ್ಬಿಟ್ರು, ಕ್ವೀನ್ ಆಫ್ ಹೆವೆನ್. ಮತ್ತು ಧೂಪ ಪೂಜೆ ಇವೆಲ್ಲ ಅವರು ಸಲ್ಲಿಸುವಂಥವರಾಗಿದ್ರು. ಆದ ಕಾರಣ ದೇವರಿಗೆ ಈಗ ಏನು ದೇವ್ರ ಮಾತನ್ನು ಅವರು ಕೇಳಲಿಲ್ಲ. ಹಾಗಾದರೆ ದೇವರು ಅವರಿಗೋಸ್ಕರವಾಗಿ ಏನು ಮಾಡಬೇಕು, ಏನು ಆಪ್ಷನ್ ಅವರಿಗೆ ಉಳಿದಿದೆ? 24ನೇ ವಚನದಲ್ಲಿ ಯೆರೆಮೀಯನು ಹೆಂಗಸರಿಗೂ ಎಲ್ಲ ಜನರಿಗೂ ಈಗ ಹೇಳಿದನು ಏನಂತ, ಐಗುಪ್ತದಲ್ಲಿರುವ ಯೆಹೂದ್ಯರೇ. ಯಾಕಂದರೆ ಈಗ ಅವ್ರನ್ನ ಆ ರೀತಿಯಾಗಿ ಸಂಬೋಧಿಸಬೇಕಾಗ್ತದೆ. 42ನೇ ಅಧ್ಯಾಯದಲ್ಲಿ ಯೆಹೂದ್ಯರಲ್ಲಿ ಉಳಿದವರೇ 42:15, 42:19. ಆದರೆ ಆ ಉಳಿದಂಥವ್ರು ಈಗ ಐಗುಪ್ತಕ್ಕೆ ಬಂದುಬಿಟ್ಟಿದ್ದಾರೆ. ಆದ ಕಾರಣ ಐಗುಪ್ತದಲ್ಲಿ ಇರುವ ಯೆಹೂದ್ಯರೇ 44:24 ಆ ರೀತಿಯಾಗಿ ಯೆರೆಮೀಯನು ಅವ್ರನ್ನ ಕರೆದು ಮಾತಾಡ್ತಾನೆ. ಸೇನಾಧೀಶ್ವರನಾದ ಇಸ್ರಾಯೇಲಿನ ದೇವರು, ಸೇನಾಧೀಶ್ವರನು ಆದ ಯೆಹೋವನೆಂತೆನ್ನುತ್ತಾನೆ, ಗಗನದ ಒಡತಿಗೆ. ನೋಡಿದರೆ ದೇವರು ಕೂಡ ಅದನ್ನು ಅವರ ಸಮಸ್ಯೆಯನ್ನು ಪತ್ತೆ ಹಚ್ಚಿ ಈಗ ಅವ್ರ ಹತ್ರ ಮಾತನಾಡುವ ಆತನಾಗಿದ್ದಾನ್ರಿ, ಕ್ವೀನ್ ಆಫ್ ಹೆವೆನ್. ಮತ್ತು ದೇವರು ಅವರನ್ನು ಕರೆಯುವ ಕೂಡ 26ನೇ ವಚನದಲ್ಲಿ ಐಗುಪ್ತದಲ್ಲಿ ವಾಸವಾಗಿರುವ ಯೆಹೂದ್ಯರೇ, ಐಗುಪ್ತದಲ್ಲಿರುವ ಯೆಹೂದ್ಯರೇ, ಐಗುಪ್ತದಲ್ಲಿ ವಾಸವಾಗಿರುವ ಯೆಹೂದ್ಯರೇ. ಆ ರೀತಿಯಾಗಿ ಹೇಳಿಬಿಟ್ಟು 26ನೇ ವಚನ, ನೀವೆಲ್ಲರೂ ಯೆಹೋವನ ಮಾತನ್ನು ಕೇಳಿರಿ. ವಾ, ನೋಡ್ರಿ, ಇಷ್ಟೆಲ್ಲ ಗಗನದ ಒಡತಿಗೆ ಅವರು ಪೂಜೆ ಮಾಡಿಕೊಂಡು ಅವರು ತಮ್ಮ ದೇವರನ್ನು ಬಿಟ್ಟು ಯೆಹೂದ್ಯರು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂಥ ಹಂಗಿನಲ್ಲಿದ್ದಂಥವ್ರು, ಬಹಳ ವಿಶೇಷವಾದ ವ್ಯಕ್ತಿಗಳು, ಅವರು ಪ್ರತಿಷ್ಠಿತರು. ಅವ್ರ ಬಗ್ಗೆ 2 ವಿಷಯಗಳು ಹೇಳಬೇಕಂದ್ರೆ, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ, ಅದನ್ನು ನಾವು ನೋಡುವಂಥದ್ದು ಒಳ್ಳೆಯದೇನೋ. ಅದೇನೆಂದರೆ ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ 2 ಸಂಗತಿಗಳನ್ನು ನಾವು ತಿಳ್ಕೊಳ್ಬೋದು ಇವರ ವಿಷಯದಲ್ಲಿ. ಒಂದು, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಹಾಗಾದರೆ ಯೆಹೂದ್ಯರ 2 ವೈಶಿಷ್ಟ್ಯತೆಗಳು ಅಥವಾ ಹಕ್ಕು ಅಥವಾ ಭಾಗ್ಯ. ಒಂದು, ಪ್ರಾರ್ಥನೆ, ಪ್ರೇಯರ್ ಮಾಡುವಾಗೆಲ್ಲ ದೇವರು ಹತ್ತಿರವಾಗಿರುವಂಥ ಒಂದು ಭಾಗ್ಯ. ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಹಾಗಾದರೆ ದೇವರು ಹತ್ತಿರವಾಗಿರುವುದೇ ಇವರಿಗೆ ಒಂದು ಮಹಾಭಾಗ್ಯ, ಅನುಪಮ ಭಾಗ್ಯ, ಯುನೀಕ್ ಪ್ರಿವಿಲೇಜ್. ಇನ್ನೊಂದು ಭಾಗ್ಯ ಕೂಡ ಇವರಿಗಿತ್ತು, ಅದನ್ನು ಕೂಡ ನಾವು ನೋಡಿಕೊಳ್ಳೋಣ. 4ನೇ ಅಧ್ಯಾಯ 8ನೇ ವಚನ ಈ ಧರ್ಮೋಪದೇಶ ಕಾಂಡದಲ್ಲಿ, ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು?
ದೇವರ ವಾಕ್ಯ. ದೇವರ ವಾಕ್ಯ ದೇವರ ವಾಕ್ಯ ಅವರಿಗೆ ದೇವರು ಕೊಟ್ಟಿದ್ದನು. ಆದ ಕಾರಣ ಅಂಥ ಒಂದು ಭಾಗ್ಯವಂತರಾದ ಜನರು, ದೇವರ ಹತ್ತಿರವಾಗಿರುವಂಥ ವ್ಯಕ್ತಿಗಳು, ದೇವರ ವಾಕ್ಯ ಅವರ ಕೈಯಲ್ಲಿ, ಬಾಯಲ್ಲಿ, ಮನದಲ್ಲಿ ಇರುವಂಥ ಜನರು, ವಾಕ್ಯದ ಜನರು. ಅಂಥ ಜನರು ಈಗ ಐಗುಪ್ತ ದೇಶಕ್ಕೆ ಬಂದ ಮೇಲೆ ಅವರೇನು ಮಾಡ್ತಿದ್ದಾರೆ? ದಾರಿ ತಪ್ಪಿದ್ದಾರೆ. ದಾರಿ ತಪ್ಪಿದ್ದಾಗ್ಯೂ ಕೂಡ ದೇವರು ಅವರ ವಿಷಯವಾಗಿ ನುಡಿಯುವಂಥ ಮಾತು ಏನಂತ ಹೇಳಿದರೆ, ಕರ್ತನಾದ ಯೆಹೋವನ ಜೀವದಾಣೆ, ಆ ರೀತಿಯಾಗಿ ಹೇಳಿಬಿಟ್ಟು, ನನ್ನ ಹೆಸರನ್ನು ಬಾಯಿಂದ ಎತ್ತಲಿಕ್ಕೆ ಐಗುಪ್ತದಲ್ಲಿ ಯಾವ ಯೆಹೂದ್ಯನೂ ಇನ್ನಿರನು ಎಂಬುದಾಗಿ ನನ್ನ ಮಹಾನಾಮದ ಮೇಲೆ ಆಣಿಟ್ಟಿದ್ದೇನೆ. ಹೌದು, ಆದರೂ ಕೂಡ 28ನೇ ವಚನ, ಕೊಂಚ ಜನ ಮಾತ್ರವೇ ಆಗಿ ಐಗುಪ್ತದಿಂದ ಯೆಹೂದಕ್ಕೆ ಹಿಂದಿರುಗುವರು. ಆದರೂ ಕೂಡ ನೋಡ್ರಿ, ದೇವರು ಕೆಲವ್ರನ್ನ ಉಳಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಗುರುತು ಕೂಡ ದೇವರು ಕೊಡ್ತೀನಿ ಅಂತ ಹೇಳ್ತಾನೆ. ಒಂದು ಗುರುತು ನಿಮಗೆ ಗೊತ್ತಾಗುವುದು, ಅದೇನೆಂದರೆ, ನಾನು ಯೆಹೂದದ ಅರಸನಾದ ಚಿದ್ಕೀಯನನ್ನು ಅವನ ಪ್ರಾಣ ಹುಡುಕುತ್ತಿದ್ದ ಶತ್ರುವಾದ ನೆಬೂಕದ್ನೆಚ್ಚರನೆಂಬ ಬಾಬೆಲಿನ ಅರಸನ ಕೈಗೆ ಕೊಟ್ಟಂತೆ ಐಗುಪ್ತದ ಅರಸನಾದ ಫರೋಹ ಓಫ್ರನನ್ನು ಅವನ ಪ್ರಾಣ ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು ಎಂಬುದೇ ಇದು ಯೆಹೋವನಾದ ನನ್ನ ನುಡಿ. ಬಹಳ ಶಕ್ತಿಯುತವಾದಂಥ ಒಂದು ಗುರುತು. ಯೆರೆಮೀಯನ ಗ್ರಂಥ 44ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.